ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 20. ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಕೇವಲ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಜನಕ ಅಂತ ಹೇಳಿದ್ರೆ ಸೀತಾಮಾತೆಯ ಒಂದು ತಂದೆ ಅಂತ ಹೇಳಿದ್ರೆ ಶ್ರೀರಾಮರ ಒಂದು ಮಾವ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಯಾಕೆ ವಿವರಿಸಿದಾರ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಇಲ್ಲಿಂದಾನೆ ಕೊಡ್ತೇನೆ. ಜನಕನಂತಹ ರಾಜರು ಆತ್ಮ ಸಾಕ್ಷಾತ್ಕಾರ ಪಡೆದರು. ಆದುದರಿಂದ ವೇದಗಳಲ್ಲಿ ಹೇಳಿದ ಕರ್ತವ್ಯಗಳನ್ನು ಅವರು ಮಾಡಬೇಕಾಗಿರಲಿಲ್ಲ. ಆದ್ರೂ ಜನಸಾಮಾನ್ಯರಿಗೆ ಮೇಲ್ಮಕ್ಕಂತವಾಗಲು ಅವರು ಎಲ್ಲಾ ನಿಯಮಿತ ಕರ್ತವ್ಯಗಳನ್ನು ಮಾಡಿದರು. ಜನಕ ಅಂತ ಹೇಳಿದ್ರೆ ಸೀತೆಯ ತಂದೆ ಮತ್ತು ಶ್ರೀರಾಮನ ಮಾವ. ಭಗವಂತನ ಮಹಾಭಕ್ತನಾದುದರಿಂದ ಆತನು ಅಲೌಕಿಕ ನೆಲೆಯಲ್ಲಿದ್ದನು. ಆದರೆ ಭಾರತದ ಬಿಹಾರ್ ರಾಜ್ಯದ ಒಂದು ಭಾಗವಾದ ಮಿಥೇಲಿಯ ರಾಜನಾಗಿದ್ದರಿಂದ ಆತನು ನಿಯಮಿತ ಕರ್ತವ್ಯಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ತನ್ನ ಪ್ರಜೆಗಳಿಗೆ ಹೇಳಿಕೊಡ್ತಾ ಇದ್ರು. ಶ್ರೀಕೃಷ್ಣನು ಭಗವಂತನ ಒಂದು ನಿತ್ಯ ಸ್ನೇಹಿತನಾದ ಅರ್ಜುನನು ನಿಷ್ಫಲವಾದಾಗ ಹಿಂಸೆಯು ಅಗತ್ಯ ಎನ್ನುವುದನ್ನು ಜನಸಾಮಾನ್ಯರಿಗೆ ಹೇಳಿಕೊಡಲು ಅವರು ಯುದ್ಧ ಮಾಡಿದರು. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಯುದ್ಧವನ್ನು ತಪ್ಪಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಯಿತು. ದೇವೋತ್ತಮ ಪರಮ ಪುರುಷನು ಸಹ ಪ್ರಯತ್ನಿಸಿದ. ಆದರೆ ಇನ್ನೊಂದು ಪಕ್ಷವು ಯುದ್ಧ ಮಾಡಲು ದೃಢ ನಿಶ್ಚಯನ್ನು ಮಾಡಿತು. ಹೀಗೆ ನ್ಯಾಯವಾದ ಜಗತ್ತಿನಲ್ಲಿ ಯಾವ ಆಸಕ್ತಿಯೂ ಇಲ್ಲದಿರಬಹುದು. ಆದರೆ ಆತನು ಹೇಗೆ ಬದುಕಬೇಕು ಮತ್ತು ಹೇಗೆ ಕೆಲಸ ಮಾಡಬೇಕು ಎಂದು ಜನರಿಗೆ ತೋರಿಸಿಕೊಡಲು ಕೆಲಸ ಮಾಡುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಅನುಭವಗಳಾದರೂ ಇತರರು ತಮ್ಮನ್ನು ಅನುಸರಿಸುವಂತೆ ಕ್ರಿಯಾನಿರತರಾಗಬಲ್ಲರು. ಇದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಈ ಶ್ಲೋಕ 20ರಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಅರ್ಜುನನಿಗೆ ಅವನು ಮಾಡುವಂತಹ ಒಂದು ಯುದ್ಧ ಮಾಡುವಂತಹ ಈ ಶಕ್ತಿ ಕೂಡ ಅವನಿಗೆ ಇರ್ಲಿಲ್ಲ, ಮನಸ್ಸು ಕೂಡ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ಶ್ರೀಕೃಷ್ಣರಿಗೆ ಕೂಡ ಯುದ್ಧ ಮಾಡಬಾರ್ದಾಗಿತ್ತು, ನೋವು ನಲಿವು ಅನ್ನೋದನ್ನ ಶ್ರೀಕೃಷ್ಣನಿಗೆ ಕೂಡ ಗೊತ್ತಿತ್ತು. ಆದ್ರೆ ಇನ್ನೊಂದು ಪಕ್ಷದಲ್ಲಿ ಇದ್ದವರು ಕೌರವರು ರೆಡಿಯಾಗಿದ್ರು, ನಿಶ್ಚಲವಾಗಿದ್ರು ಅಂತ ಹೇಳಿದ್ರೆ ಅವರು ನಿಶ್ಚಯ ಮಾಡಿದ್ರು ಈ ಒಂದು ಯುದ್ಧ ಮಾಡ್ಲೇಬೇಕು ಅನ್ನೋದನ್ನ. ಅದಕ್ಕಾಗಿ ಶ್ರೀಕೃಷ್ಣರು ಒಂದು ಬಾರಿ ನೋಡೇ ಬಿಡುವ ಅಂತ ಹೇಳಿ ಈ ಯುದ್ಧಕ್ಕೆ ಅವರು ಕೂಡ ಸಿದ್ಧರಾಗ್ತಾರೆ. ಮೊದಲಿಗೆ ನಾನು ಕೂಡ ಅನ್ಕೊಂಡಿದ್ದೆ ಶ್ರೀಕೃಷ್ಣರು ಕೂಡ ಈ ಒಂದು ಅನ್ಯಾಯವನ್ನು ಯಾಕೆ ತಡಿಲಿಲ್ಲ ಅಂತ ಹೇಳಿದ್ರೆ, ಎದುರಾಳಿ ಯಾವ ರೀತಿಯಾಗಿ ಒಂದು ನಮ್ಮ ಮೇಲೆ ನಿರಂತರವಾಗಿ ಮಾಡ್ತಾ ಇರ್ತಾರೆ, ಆಗ ನಾವು ಕೂಡ ಸುಮ್ಮನಿರ್ಬಾರ್ದು ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ಇವಾಗ ಎಷ್ಟೇ ಬಾರಿ ಒಂದು ಸುಮ್ಮನಿರ್ಬೇಕು ಅಥವಾ ಕಾಲೇ ಅವರಿಗೆ ಒಂದು ನಿರ್ಣಯ ಕೊಡ್ತದೆ ಅಥವಾ ಕಾಲೇ ಅವರಿಗೆ ಒಂದು ಹೇಳ್ತದೆ ಅನ್ನೋದನ್ನು ಎಷ್ಟು ಸತ್ಯವೋ ಅಷ್ಟೇ ಅಲ್ಲದೆ ಎದುರಾಳಿ ನಮ್ಮ ಪ್ರತಿ ಬಾರಿ ಹೇಳಿದ್ರೆ ಕೂಡ ನಾವು ಒಂದು ಬಾರಿ ಎದ್ದು ಬೀಳ್ತೇವಲ್ಲ, ಅದೇ ಒಂದು ಯುದ್ಧ ಭೂಮಿ ಅಂತಾನೆ ಹೇಳ್ಬೋದು. ಪಾಂಡವರು ಒಂದು ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಒಂದು ಸ್ವಭಾವದಲ್ಲಿ ತುಂಬಾ ಮೃದಿ ಅವರು ಅಂತ ಹೇಳಿದ್ರೆ ದೇವೋತ್ತಮ ಪರಮ ಪುರುಷನ ಭಕ್ತರು ಅಂತ ಹೇಳಿದ್ರೆ ಯಾರಿಗೆ ನೋವಾದ್ರೆ ಕೂಡ ತನ್ನ ನೋವು ಒಂದು ತುಂಬಾ ಶ್ಲೋಕಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಅರ್ಜುನನ ಎಂತಹ ಮನಸ್ಸು ಅಂತ ಹೇಳಿದ್ರೆ ಕೌರವರು ಯಾವುದೇ ರೀತಿ ಕೆಟ್ಟದಿದ್ರೆ ಕೂಡ ಅವರು ನನ್ನ ಸಂಬಂಧಿಕರು ಅನ್ನೋ ಯೋಚನೆ ಅರ್ಜುನನಲ್ಲಿ ಇತ್ತು. ಇಂತಹ ಅರ್ಜುನಂತಹ ಯೋಚನೆಗಳು ನಮ್ಮಲ್ಲಿ ಕೂಡ ಇರ್ತವೆ. ಆದ್ರೆ ಕೌರವರಂತವ್ರು ಇದ್ದಾಗ ನಾವು ಯುದ್ಧವನ್ನು ಮಾಡ್ಲೇಬೇಕು ಅನ್ನೋದನ್ನ ಶ್ರೀಕೃಷ್ಣರು ಈ ಒಂದು ಭಗವದ್ಗೀತೆಯಲ್ಲಿ ಹೇಳಿ. ತುಂಬಾ ಜನ ಹೇಳ್ತಾರಲ್ಲ, ತಾಳ್ಮೆ ಕೆಟ್ಟಾಗ ಅವನು ಒಂದು ರಾಕ್ಷಸನೇ ಆಗ್ತಾನಂತ ಹೇಳಿ. ಹಾಗೆ ಯುದ್ಧ ಭೂಮಿ ಅಂತಾನು ತಿಳ್ಕೊಳ್ಬಹುದು. ನಾವು ಒಬ್ಬರ ಮೇಲೆ ಒಂದು ತುಂಬಾ ಬಾರಿ ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದ್ರೆ ನಾವು ಎಷ್ಟೊಂದು ಬಾರಿ ಅದನ್ನು ಸುಮ್ಮನಿರ್ಲಿಕ್ಕಾಗುತ್ತೆ ಹೇಳಿ. ಎಂಥದ್ದೇ ಸ್ವಭಾವ ಒಂದು ತುಂಬಾ ಸ್ವಭಾವವನ್ನು ಏನು ಮಾತಾಡಲ್ಲ, ಎಷ್ಟೇ ಪಾಪದವನು ಅಂತ ಹೇಳಿದ್ರೆ ಕೂಡ ಅವನ ಮೇಲೆ ನಿರಂತರವಾಗಿ ದಾಳಿಗಳು ಆಗ್ತಾ ಇದ್ರೆ ಅವನು ಒಂದು ಸಲ ಒಂದು ಕಲ್ಲು ಬಂಡೆಯಾಗಿ ಎದುರು ನಿಲ್ತಾನೆ ಅಂತ ಹೇಳಿದ್ರೆ ಅರ್ಜುನರ ರೀತಿ. ಎಷ್ಟೊಂದು ಬಾರಿ ನಮಗೆ ನೋವುಗಳ ಮೇಲೆ ನೋವಾದಾಗ ನಾವು ಹೇಗೆ ಗಟ್ಟಿ ಆಗ್ತೇವೆ ನೋಡಿ, ಅದೇ ರೀತಿ ಹಾಗೆ ಪೆಟ್ಟುಗಳ ಮೇಲೆ ಪೆಟ್ಟು ಬಿದ್ದಾಗ ನಾವು ಯುದ್ಧಕ್ಕೆ ಕೂಡ ರೆಡಿ ಆಗ್ಬೇಕು ಅನ್ನೋದನ್ನ ಶ್ರೀಕೃಷ್ಣರು ಈ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ಹಾಗಂತ ಎಲ್ಲರನ್ನು ಸಾಯಿಸಿ ಅಂತ ನಾನು ಹೇಳ್ತಿಲ್ಲ. ಅಂತ ಹೇಳಿದ್ರೆ ಅವರಿಗೆ ಅರಿವಾಗ್ಬೇಕು, ನಾನು ನನ್ನದನ್ನು ಅಹಮನ್ನು ಮುರಿದು ಹಾಕ್ಬೇಕು. ಎಲ್ಲಿ ತನಕ ನಿನ್ನತನವನ್ನು ಅಥವಾ ನೀನು ಹೇಗೆ ಅಂತ ಹೇಳಿ ಇನ್ನೊಬ್ರಿಗೆ ತೋರ್ಸಲ್ವೋ ಅಲ್ಲಿ ತನಕ ಗೊತ್ತಾಗಲ್ಲ ನಿನ್ನಲ್ಲಿ ಏನು ಶಕ್ತಿ ಇದೆ ಅಂತ ಹೇಳಿ. ಅರ್ಜುನನು ಮೊದಲನೇ ಬಾರಿಗೆ ಅದೇ ಹೇಳ್ತಾನೆ, ಬೇಡ ಶ್ರೀಕೃಷ್ಣ ಅಂತ ಹೇಳಿ. ಆದ್ರೆ ಶ್ರೀಕೃಷ್ಣನು ಬಿಡ್ಲೇ ಇಲ್ಲ. ಕ್ಷತ್ರಿಯ ಕುಲದವನಾಗಿ ನೀನು ಈ ರೀತಿಯಾಗಿ ಮಾತನಾಡೋದು ತಪ್ಪು ಅಂತ ಹೇಳಿ. ಯುದ್ಧ ಭೂಮಿಯಲ್ಲಿ ಬಂದಾಗ ಹಿಂಜರಿದು ಹೋದಾಗ ನೀನು ನೋವಿನಿಂದ ಹೋದಿ ಅಂತ ಯಾರು ಕೂಡ ನಿನ್ನನ್ನು ಹೇಳಲ್ಲ, ಹೊರತಾಗಿ ನೀನು ಹೆದರು ಓಡಿ ಹೋಗಿದ್ಯಾ ಅಂತ ಹೇಳಿ ಅನ್ಕೊಳ್ತಾರೆ ಅನ್ನೋದನ್ನ ಶ್ರೀಕೃಷ್ಣರು ಒಂದು ಒಳ್ಳೆಯ ಸ್ನೇಹಿತನ ರೀತಿಯ ಒಂದು ಸಂಭಾಷಣೆಯನ್ನು ಅಥವಾ ಒಂದು ವಿವರಿಸ್ತಾರೆ. ಹೌದಲ್ವಾ? ನಾವು ಕೂಡ ಹಾಗೆ ಅನ್ಕೊಳ್ತಿದ್ವಿ. ಕಾರಣಗಳು ಹಲವು ಇರ್ಬೋದು, ನಾವು ತಿಳ್ಕೊಳ್ಳೋದೇನು ನೆಗೆಟಿವ್ ಮಾತ್ರ. ಅಲ್ಲಿ ಯಾವುದೇ ರೀತಿ ಕಾರಣಗಳಿದ್ರೆ ಕೂಡ ನಾವೇನ್ ಮಾಡ್ತೇವೆ, ನಮಗೆ ಏನ್ ಅನಿಸ್ತದ ಅದನ್ನ ಮಾತ್ರ ನಾವು ತಿಳ್ಕೊಳ್ತೇವೆ. ಎಲ್ಲದರ ಒಂದು ಮುಂದೆ ನೀನು ತುಂಬಾ ಸೋಲ್ತೀಯ, ಅಷ್ಟೇ ಅಲ್ಲದೆ ನೀನೊಬ್ಬ ಹೇಡಿ ರೀತಿ ಕಾಣ್ತೀಯ ಅಂತ ಹೇಳಿ ಶ್ರೀಕೃಷ್ಣರ ಅರ್ಜುನನಿಗೆ ಒಂದು ಒಳ್ಳೆಯ ಎಚ್ಚರವನ್ನು ಕೊಡ್ತಾರೆ.
ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಕುಗ್ಗಬೇಕು ಎಲ್ಲಿ ತನಕ ಅಂತ ಹೇಳಿದ್ರೆ ಎದುರಾಳಿ ನಮಗೆ ಒಂದು ನೋವು ಮಾಡ್ತಾ ಮಾಡ್ತಾ ಇರುವಾಗ ನಮ್ಮ ಶಕ್ತಿಯನ್ನು ಕೂಡ ತೋರಿಸಬೇಕು ಅನ್ನೋದನ್ನೇ ಈ ಭಗವದ್ಗೀತೆ ಹೇಳಿಕೊಡ್ತದೆ. ಶ್ರೀಕೃಷ್ಣರು ಒಂದು ಒಳ್ಳೆಯ ಬೋಧನೆಗಳನ್ನು ಅರ್ಜುನನಿಗೆ ಕೊಡದಿದ್ರೆ ಅವನು ಖಂಡಿತವಾಗಿಯೂ ಆ ಯುದ್ಧ ಭೂಮಿಯಿಂದ ಅವರು ಹೋಗ್ತಿದ್ರು. ಹಾಗಾಗಿ ಇಂತಹ ಒಂದು ಒಳ್ಳೆಯ ಗುರು ಆಗಿರ್ಬೋದು ಅಥವಾ ಒಳ್ಳೆಯ ಸ್ನೇಹಿತ ಆಗಿರ್ಬೋದು, ಒಳ್ಳೆಯ ಒಂದು ಮಾರ್ಗ ಒಂದು ಸೂಚಿಸುವಂತಹವರು ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಶ್ರೀಕೃಷ್ಣರು ಈ ರೀತಿಯಾಗಿ ಅರ್ಜುನರಿಗೆ ವಿವರಿಸದಿದ್ರೆ ಅವರು ಕೂಡ ಒಂದು ಯುದ್ಧ ಭೂಮಿಯಿಂದ ಹೋಗ್ತಿದ್ರು. ಭಗವದ್ಗೀತೆಯಲ್ಲಿ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ನಾವು ಕೂಡ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಿದ್ವಿ, ಜೀವನದಲ್ಲಿ ನಾವು ಕೂಡ ಬದುಕ್ತಾ ಇರ್ಲಿಲ್ಲ. ಅದಕ್ಕಾಗಿ ಈ ಭಗವದ್ಗೀತೆಗಳನ್ನು ಓದಿ ಅಂತ ಹೇಳೋದು. ಭಗವದ್ಗೀತೆ ಯಾವುದೇ ರೀತಿಯ ಧರ್ಮಗಳ ಜಾತಿಗಳ ಬಗ್ಗೆ ಯಾವತ್ತೂ ಕೂಡ ಇದರಲ್ಲಿಲ್ಲ. ಹೊರತಾಗಿ ನಿನ್ನನ್ನು ನೀನು ರೂಪಿಸಿಕೊಳ್ಳು ಅನ್ನೋದೇ ಇದರ ಒಂದು ಸಾರಾಂಶ ಅಂತಾನೆ ಹೇಳ್ಬೋದು. ಹಾಗಾಗಿ ಜಾತಿ ಮತಗಳಿಲ್ಲದೆ ಈ ಭಗವದ್ಗೀತೆಯನ್ನು ಕೇಳಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಅಷ್ಟೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಯಾವತ್ತೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಅಷ್ಟೇ ಅಲ್ಲದೆ ಯಾವತ್ತೂ ಕೂಡ ನಿಮ್ಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಇರ್ಲಿ ಅಂತ ಹೇಳ್ತಾ ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.